ಜನಾಂಗೀಯ ಅನ್ಯಾಯಕ್ಕೆ, ವರ್ಣ ತಾರತಮ್ಯಕ್ಕೆ ಒಳಗಾಗಿ ಶೋಷಿತಕ್ಕೆ ಒಳಗಾದವರೇ ಶ್ರೀ ನೆಲ್ಸನ್ ಮಂಡೇಲಾರವರು. ಇಲ್ಲೇನು ಜಾತಿಯ ಮುಖಾಂತರ ಹಲವಾರು ಅನ್ಯಾಯಗಳಾಗ್ತಾ ಇದೆಯೋ, ಅದೇ ರೀತಿ ದಕ್ಷಿಣ ಆಫ್ರಿಕಾದಲ್ಲಿ ವರ್ಣ ತಾರತಮ್ಯಕ್ಕೆ ಒಳಗಾಗಿ ಕಷ್ಟಪಟ್ಟವರೇ ನೆಲ್ಸನ್ ಮಂಡೇಲಾರವರು. ಇದೇ ಕಾರಣಕ್ಕಾಗಿ 27 ವರ್ಷ ಕಾಲ ರಾಬಿನ್ ಎಂಬ ದ್ವೀಪದಲ್ಲಿ ಸೆರೆಮನೆಯಲ್ಲಿದ್ದರು. ಆ ಸೆರೆಮನೆಯಲ್ಲಿ ಹಲವಾರು ರೀತಿಯ ಕಷ್ಟಗಳನ್ನು ನೆಲ್ಸನ್ ಮಂಡೇಲಾರವರು ಅನುಭವಿಸಿದರು. ಹಸಿವು, ದೈಹಿಕ ಕಿರುಕುಳ, ಹೊಡೆತ, ಮಾನಸಿಕ ಕಿರುಕುಳ, ಕ್ರೂರತೆ, ಚಿತ್ರಹಿಂಸೆಯನ್ನು ಅನುಭವಿಸಿದರು. ಆದರೂ ಅವರು ಭರವಸೆಯನ್ನು ಬಿಡಲಿಲ್ಲ. ಅವರು ಭರವಸೆಯ ದೀಪವಾದರು. ಹಿ ಬಿಕೇಮ್ ಬೀಕನ್ ಆಫ್ ಹೋಪ್. ಏಕೆಂದರೆ ಈ ಎಲ್ಲ ಹಿಂಸೆಗಳನ್ನು ಅವರು ಪ್ರೀತಿ ಮತ್ತು ಸಹನೆಯಿಂದ ಪ್ರತಿಕ್ರಿಯಿಸಿದರು. ಹಿಂಸೆಯ ಬದಲು ಅವರು ಶಾಂತಿಯ ಅಸ್ತ್ರವನ್ನು ಉಪಯೋಗಿಸಿದರು ಮತ್ತು ತಮ್ಮನ್ನು ಶೋಷಿತಪಡಿಸಿದ ಹಾಗೂ ದಬ್ಬಾಳಿಕೆಗಾರಿಗೆ ಪ್ರೀತಿಯ ಸಂದೇಶವನ್ನು ಕಳುಹಿಸಿದರು. ನೆಲ್ಸನ್ ಮಂಡೇಲಾರ ಪ್ರಕಾರ ಜಗತ್ತಲ್ಲಿ 3 ರೀತಿಯ ವ್ಯಕ್ತಿಗಳಿದ್ದಾರಂತೆ. ಒಬ್ಬರು ಜಗತ್ತಲ್ಲಿ ಏನನ್ನು ಬಿಟ್ಟು ಹೋಗಲ್ಲ, ತಮ್ಮ ಹೆಸರನ್ನು ಕೂಡ ಬಿಟ್ಟು ಹೋಗಲ್ಲ, ಅವರು ಮೊದಲನೇ ರೀತಿ. ಎರಡನೇ ರೀತಿಯವರು ಈ ಜಗತ್ತಲ್ಲಿ ಬರೀ ಕಸವನ್ನು ಬಿಟ್ಟು ಹೋಗೋರು. ಅಂದರೆ ತಾವು ಜೀವಿಸಿದಾಗ ಸ್ವಾರ್ಥಿಗಳಾಗಿ ಬೇರೆಯವರಿಗೆ ದುಃಖ ಕೊಟ್ಟವರು. ಅವರು ಈ ಜಗತ್ತನ್ನು ಬಿಟ್ಟು ಹೋಗುವಾಗ ಬೇರೆಯವರಿಗೆ ನೋವನ್ನು ಮಾತ್ರ ಅವರು ಬಿಟ್ಟು ಹೋಗಿದ್ದಾರೆ. ಆದರೆ ನೆಲ್ಸನ್ ಮಂಡೇಲಾ ಪ್ರಕಾರ 3ನೆಯ ರೀತಿಯ ವ್ಯಕ್ತಿಗಳು ಅವರೇ ದ ಮೆಸೆಂಜರ್ಸ್ ಆಫ್ ಹೋಪ್. ಭರವಸೆಯ ಒಂದು ಸಂದೇಶವನ್ನು ನೀಡಿದವರು. ತಾವು ಜೀವಿಸಿದಂಥ ಸ್ಥಳಗಳಲ್ಲಿ ಆ ಸ್ಥಳವನ್ನು, ಈ ಜಗತ್ತನ್ನು ಇನ್ನೂ ಸ್ವಲ್ಪ ಹೆಚ್ಚಾಗಿ ಚೆನ್ನಾಗಿರಬೇಕು, ಚೆನ್ನಾಗಿ ಮಾಡಬೇಕಂತ ಜೀವಿಸಿದವರು. ಇವರೇ ಜೀವಿಸುವಂಥ ಜನರ ಹೃದಯದಲ್ಲಿ ಒಂದು ದೀಪವನ್ನು, ಒಂದು ಬೆಳಕನ್ನು ನೀಡಿದವರು. ಈ 3ನೆಯ ವ್ಯಕ್ತಿಗಳನ್ನು ನೋಡಿದಾಗ ಹೇಳ್ತಾರೆ ನೆಲ್ಸನ್ ಮಂಡೇಲಾರವರು ಇವರೇ ಭರವಸೆಯನ್ನು ನೀಡುವವರು. ಹೌದು ಆತ್ಮೀಯರೇ, ಇವತ್ತು ನೆಲ್ಸನ್ ಮಂಡೇಲಾರವರ ಬಗ್ಗೆ ನಾವು ಧ್ಯಾನಿಸ್ತಾ ಇರುವಾಗ, ಈ ಕಿರುಕತೆಯನ್ನು ನಾವು ಕೇಳ್ತಾ ಇರುವಾಗ, ಎಂಥ ಒಂದು ಮಹಾನ್ ವ್ಯಕ್ತಿ ಇವರು. 27 ವರ್ಷಗಳು ಒಂದು ಜೈಲಲ್ಲಿ ಇದ್ದರೂ ಕೂಡ ತಾನು ನ್ಯಾಯಕ್ಕಾಗಿ ಜೀವಿಸಿದ್ದೇನೆ, ನಾನು ಅನ್ಯಾಯವನ್ನು ಎಂದಿಗೂ ಅನ್ಯಾಯಕ್ಕಾಗಿ ನಿಲ್ಲೋದಿಲ್ಲ ಅಂತ ಹೇಳಿ ಜೀವಿಸಿದಂಥ ವ್ಯಕ್ತಿ. ತಾನು ಜೈಲಲ್ಲಿರುವಾಗ ಅವರು ಹೇಳ್ತಾರೆ, ಈ ಜೈಲಲ್ಲಿದ್ದಾಗ ನನಗೆ ನನ್ನ ಅಂತರಾಳದ ವಿಚಾರಗಳು ತಿಳಿಯಿತು. ಅವ್ರು ಹೇಳ್ತಾರೆ, ಈ 27 ವರ್ಷಗಳು ಅವರು ಹೇಗೆ ಗೆದ್ರಂದರೆ ಭರವಸೆಯನ್ನು ಬಿಡಲಿಲ್ಲ. ಭರವಸೆ ಮಾತ್ರ ಅವರಿಗೆ ಧೈರ್ಯವನ್ನು ಕೊಟ್ಟಿತು. ಅಂತಿಮವಾಗಿ ಅವರು ಹೇಳೋದು, ತಮ್ಮ ಜೀವನದಲ್ಲಿ ಹೇಗೆ ಈ 27 ವರ್ಷವನ್ನು ಅವರು ಕಳೆದರು ಅಂದರೆ, ಹೇಗೆ ಈ ಒಂದು ನಕಾರಾತ್ಮಕ ವಿಚಾರವನ್ನು, 27 ವರ್ಷದ ಕಹಿಯಾದ ವಿಚಾರವನ್ನು ಹೇಗೆ ಗೆದ್ರಂದರೆ, ತಾವು ಮಾಡ್ತಾ ಇರೋದು ಸರಿ ಅಂತ ಗೊತ್ತಾದಾಗ ಅದನ್ನು ಬಿಡದೆ ಮಾಡಿದರು. ಹೌದು ಆತ್ಮೀಯರೇ, ಇಂದು ಈ ಒಬ್ಬ ವ್ಯಕ್ತಿಯಿಂದ, ಈ ಮಹಾನ್ ವ್ಯಕ್ತಿಯಿಂದ ಭರವಸೆಯನ್ನು ಪಡೆಯೋಣ. ಇರಬಹುದು ಕೇಳ್ತಾ ಇರುವಂಥ ಹಲವಾರು ಜನ ನಿಮ್ಮಲ್ಲಿ ರೋಗದಿಂದ ಹಲವಾರು ವರ್ಷಗಳಿಂದ ಬಿದ್ದಿರಬಹುದು. ಏನು ಜೀವನ ಅಂತ ಜೀವಿಸ್ತಾ ಇರಬಹುದು. ನಿಮಗೆ ನಂಬಿಕೆ ಇದೆ, ನಂಬಿಕೆಯನ್ನು ಬಿಡಬೇಡಿ. ಧೈರ್ಯ ಬರೋದು ನಂಬಿಕೆ ಇದ್ದಾಗ ಮಾತ್ರ. ಇರಬಹುದು ಈ ಒಂದು ಕಥೆಯನ್ನು ಕೇಳ್ತಾ ಇರುವ ಹಲವರು ಯಾವುದೋ ಒಂದು ಚಟದಲ್ಲಿ ಬಿದ್ದಿರಬಹುದು. ಆ ಚಟದಿಂದ ಹೊರಗೆ ಬರೋಕ್ಕಾಗ್ತಾ ಇಲ್ವಲ್ಲ ಅಂತ ಹೇಳಿ ನೀವು ನಂಬಿಕೆ ರಹಿತ ಜೀವನವನ್ನು ಜೀವಿಸ್ತಾ ಇರಬಹುದು. ಇವತ್ತು ನೆಲ್ಸನ್ ಮಂಡೇಲಾರವರ ಜೀವನದ ಮುಖಾಂತರ ನಾವು ಭರವಸೆಯನ್ನು ಪಡೆಯೋಣ. ಎಲ್ಲಿ ತಾಳ್ಮೆ ಇದೆಯೋ, ವೆರ್ ದೇರ್ ಇಸ್ ಪೇಷನ್ಸ್, ಯು ಕ್ಯಾನ್ ಹ್ಯಾವ್ ಹೋಪ್. ಎಸ್ ಫ್ರೆಂಡ್ಸ್, ಲೆಟ್ಸ್ ಸ್ಪ್ರೆಡ್ ಹೋಪ್. ಭರವಸೆಯನ್ನು ಹಂಚೋಣ. ಈ ದಿನ ನಿಮಗೆ ಒಳ್ಳೆಯದಾಗಲಿ.